ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಚಿಕ್ಕಪೇಟೆಗೆ ಶಾಪಿಂಗ್ ಹೋಗ್ತಿದ್ದೀವಿ. ಸೊ ನೋಡ ಹೇಗೆಲ್ಲ ಇದೆ. ಇವತ್ತು ಸಂಡೇ ಬೇರೆ, ಸೊ ಜನ ಜಾಸ್ತಿ ಇರ್ತಾರ ಗೊತ್ತಿಲ್ಲ, ರಶ್ ಇರುತ್ತಾ ಅಂತ. ಸೊ ನೋಡ ಹೇಗಿದೆ ಅಂತ. ಎಸ್, ಬನ್ನಿ ಹೋಗುವ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಜನ ಜಾತ್ರೆ ತರ ಆಗಿದೆ. ಇಲ್ಲಿ ನೋಡ್ಬೋದು, ಚಿಕ್ಕಪೇಟೆಗೆ ಎಂಟ್ರಿ ಆಗ್ತಿದ್ದಾಗೆ ಫುಲ್ ಜನ ಇದ್ರು. ನಮಗೇನು ನೋಡೋಕ್ಕಾಗ್ತಿರ್ಲಿಲ್ಲ, ಹಾಗೆ ಹೋಗ್ತಾ ಇದ್ದೀವಿ. ಸಂಡೇ ಅಂತೂ ಫುಲ್ ರಶ್ ಇರುತ್ತೆ ಚಿಕ್ಕಪೇಟೆಯಲ್ಲಿ. ನಿಮಗೇನಾದ್ರು ಪರ್ಚೇಸ್ ಎಲ್ಲ ಇದ್ರೆ ವೀಕ್ ಡೇಸ್ ಒಳ್ಳೇದು, ಸೊ ಈಸಿ ಆಗುತ್ತೆ ಪರ್ಚೇಸ್ಗೆಲ್ಲ. ಆಮೇಲೆ ನನ್ನ ಫ್ರೆಂಡಿಗೆ ಚಿಕ್ಕಪೇಟೆಯಲ್ಲಿ ಸಾರಿ ತಗೊಳ್ಳೋಕಿತ್ತು, ಸೊ ಹಾಗಾಗಿ ಸುದರ್ಶನ್ಗೆ ಹೋದ್ವಿ. ಆಮೇಲೆ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ಒಳ್ಳೆ ಕಲೆಕ್ಷನ್ ಸಾರೀಸ್ ಇತ್ತು. ನಾವೀಗ ಸುದರ್ಶನ್ ಸಿಲ್ಕ್ಸ್ಗೆ ಬಂದಿದ್ದೀವಿ. ನಮ್ಮ ಕಸಿನ್ ಅಲ್ಲಿ ಪರ್ಚೇಸ್ ಮಾಡ್ತಿದ್ದಾರೆ. ನಮಗೆ ಸಾಕಾಯ್ತು, ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ಕೊಟ್ಟಿದ್ದಾರೆ. ಪ್ಯಾಂಟ್ ಇದೆಯಾ ಅದಕ್ಕೆ? ಬೇಕಾ? ಗೈಸ್, ಚಿಕ್ಕಪೇಟೆಯಲ್ಲಿ ಸುದರ್ಶನ್ ಶಾಪ್ ಎಷ್ಟು ಹತ್ರ ಇದೆ ಅಂದ್ರೆ ಅಲ್ಲಲ್ಲಿದೆ. ಇವತ್ತಂತೂ ಜನ ಮಾತ್ರ ಜಾತ್ರೆ ತರ ಇದೆ. ಏನಾದ್ರು ತಗೊಳ್ಳೋ ಅಂತ ಇದು ಇವರು ತಗೊಳೋದಲ್ಲ, ಆಯ್ತಾ? ಇವಳೊಂದು ಪರ್ಚೇಸ್ ಮಾಡಿದ್ದಾಳೆ. ನಾನು ಇನ್ನು ನೋಡಬೇಕು, ಸಿಗ್ತಿಲ್ಲ ಇಲ್ಲಿ. ಆ್ಯಕ್ಚುಲಿ ಏನಾದರೂ ಟಾಪ್ ಎಲ್ಲ ತಗೊಳ್ಬೇಕು ಅಂತ ಅನ್ಕೊಳ್ಳೋದಾಯ್ತಾ, ಬಟ್ ಇಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇಲ್ಲ, ಆ ಥರ ಜನ ಇದ್ದಾರೆ. ಬಾಂಬೆ ಮಿಠಾಯಿ ಇವತ್ತು ಜನ ಅಂದರೆ ಜಾತ್ರೆ ಥರ ಆಗಿದೆ. ಸಂಡೇ ಅಲ್ವಾ, ಸಂಡೇ ಬಂದರೆ ಹೀಗೇನೆ ಆಗೋದು. ನಾನು ಮಾತಾಡೋದು ಕೇಳ್ತದಿಲ್ವ ಅಂತ ಗೊತ್ತಿಲ್ಲ. ಇವಾಗೊಂದು ಸೈಡಲ್ಲಿ ಹಾರ್ನಲ್ಲಿ ಇವಾಗೊಂದು ಸೈಡಲ್ಲಿ ನಿಂತಿದ್ದೀವಿ. ನಮ್ಮ ಕಸಿನ್ಸ್ ಶಾಪಿಗೆ ಹೋಗಿದ್ದಾರೆ, ಸೊ ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಇನ್ನಿಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಆಗಲ್ಲ ಅನ್ಸುತ್ತೆ. ಯಾರಿಗಾದ್ರು ಪರ್ಚೇಸ್ ಎಲ್ಲ ಇದ್ರೆ ಸಂಡೇ ಮಾತ್ರ ಬರಬೇಡಿ, ಫುಲ್ ಜನನೇ ಜನ. ಇದೆಷ್ಟು ಸೆಟ್ಟಿಗೆ? 1200 ಇಲ್ಲ ಸೆಟ್ 1200. $420 ಇಲ್ಲಿರೋದು ರೇಟ್. ಬ್ಯಾಂಗಲ್ಸ್ ಎಲ್ಲ ಎಂತ ಬೇಕು? ಹೇಗೆ ಅನಿಸ್ತದೆ ಅನ್ವಿತಾ? ಇಲ್ಲಿ ಮೆಟ್ರೋದಲ್ಲೂ ಸಹ ರಶ್. ಇವಾಗ ಚಿಕ್ಕಪೇಟೆಗೆ ಹೋದ್ವಿ, ನೋಡಿದ್ರಲ್ಲ ಎಷ್ಟು ರಶ್ ಇತ್ತು ಅಂತ. ಸೊ ನಮಗೆ ಅಲ್ಲಿ ಏನು ಪರ್ಚೇಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಇನ್ನು ನಾವು ಜಯನಗರಿಗೆ ಹೋಗ್ತೀವಿ. ಸೊ ಅಲ್ಲಿ ನೋಡ ಏನು ತಗೊಳಕ್ಕಾಗುತ್ತೆ ಅಂತ. ಇವಾಗ ಅಲ್ಲಿ ರೋಡ್ ಸೈಡ್ ಎಲ್ಲ ಶಾಪ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡುವ ಆದರೂ ಏನೆಲ್ಲ ತಗೊಳ್ಲಿಕ್ಕೆ ಆಗ್ತದೆ ಅಂತ. ಸೊ ಎಸ್, ಹೋಗುವ ಬನ್ನಿ. ಮರದಲ್ಲಿ ಫ್ಲವರ್ ಆಗಿದೆ ನೋಡಿ, ಪಿಂಕ್ ಫ್ಲವರ್. ಇವಾಗ ಏನಂದರೆ ರೋಡ್ ಸೈಡ್ ಎಲ್ಲ ಶಾಪ್ಸ್ ಎಲ್ಲ ತೆಗೆದಿದ್ದಾರೆ. ಸೊ ಶಾಪ್ಸ್ ಎಲ್ಲ ಕಮ್ಮಿ ಇದೆ, ರೋಡ್ ಸೈಡ್ ಅಂಗಡಿಗಳೆಲ್ಲ ಇಲ್ಲ. ಶಾಪ್ ಇಲ್ಲೆಲ್ಲ ಮಾರ್ತಾ ಇದ್ರಲ್ಲ, ಇಲ್ಲದ್ರೆ
ಒಬ್ರು ತಪ್ಪಿಸ್ಕೊಂಡು ಬಂದಿದ್ದಾರೆ ಝೂ ಇಂದ. ನೆಕ್ಸ್ಟ್ ಬನ್ನರ್ಘಟ್ಟ ಕರ್ಕೊಂಡು ಹೋಗ್ತೀವಿ. ಆಮೇಲೆ ನಂಗೆ ಅನಿಸ್ದಾಗೆ ಜಯನಗರಲ್ಲಿ ಡ್ರೆಸ್ಸಸ್ ಎಲ್ಲ ಅಷ್ಟೊಂದು ಕಲೆಕ್ಷನ್ ಎಲ್ಲ ಇರಲಿಲ್ಲ. ಆಮೇಲೆ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ರು. ಆಮೇಲೆ ಮುಂಚೆ ಎಲ್ಲ ಸ್ಟ್ರೀಟ್ ಶಾಪ್ ಇತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಕಡಿಮೆಗೆ ಸಿಗ್ತಾ ಇತ್ತು ಡ್ರೆಸ್ಸಸ್ ಎಲ್ಲ. ಯಾವುದು? ಹ್ಯಾಂಡ್ ಮೇಡ್ show with the earrings. ಆಮೇಲೆ ಈ ಶಾಪಲ್ಲಿ ತುಂಬ ಚೆನ್ನಾಗಿರೋ ಇಯರಿಂಗ್ಸ್ ಎಲ್ಲ ಇತ್ತು. ಸೊ ನಾನು ಸಹ 2 ಜೊತೆ ಇಯರಿಂಗ್ಸ್ ತಗೊಂಡೆ. ಆಮೇಲೆ ಜಯನಗರಲ್ಲಿ ಈ ಪಿಂಕ್ ಫ್ಲವರ್ನ ಮರ ಸಾಲಾಗಿ ಇತ್ತು. ಸೊ ತುಂಬ ಜನ ಇದರ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ತೆಗೊಳ್ತಾ ಇದ್ರು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಹೊಸ ವಿಡಿಯೋ ಸಿಗ್ತೀನಿ. ಬಾಯ್.